ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಸಿಂಧೂರ ಲೇಪಿತ ಚಂದ್ರ ವಿಲಾಸಿತ ಸಿಂಧೂರ ಲೇಪಿತ ಚಂದ್ರ ವಿಲಾಸಿತ ಮಂಗಳ ಮೂರ್ತಿ ಪಾಹಿ ಗಜಾನನ ಮಂಗಳ ಮೂರ್ತಿ ಪಾಹಿ ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಪಾರ್ವತಿ ನಂದನ ಭೂಗಣ ಸೇವಿತ ಪಾರ್ವತಿ ನಂದನ ಭೂಗಣ ಸೇವಿತ ಮಗ್ನ ವಿನಾಶಕ ಪಾಹಿ ಗಜಾನನ ವಿಘ್ನ ವಿನಾಶಕ ಪಾಹಿ ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪ 30 kg ಒಂದು ಟ್ಯಾಬ್ಲೆಟ್ ನನಗೆ ಕೊಡಬೇಕು. ನೆಕ್ಸ್ಟು ಅಲ್ಲಿಂದ ಮತ್ತೆ 3 ತಿಂಗಳಿಗೆ ಅಂದರೆ 6ನೇ ತಿಂಗಳಿಗೆ ಹುಟ್ಟಿದ 6 ತಿಂಗಳಿಗೆ ಆಮೇಲೆ ನೆಕ್ಸ್ಟು 1 ವರ್ಷಕ್ಕೆ. ಇದು ಗೊತ್ತಾಯ್ತಲ್ಲ ಹೇಗೆ ಕೊಡೋದು ಅಂತೇಳಿ. ಇದು ಆಮೇಲೆ ದೊಡ್ಡ ದೊಡ್ಡ ದನಕ್ಕೆ ಎಲ್ಲ ಬಂದರೆ ಆಕ್ಸ್ಫೆನಟ್ 2200 mg ಇದೆ, ಅದು ಒಂದು ಟ್ಯಾಬ್ಲೆಟ್ ಬೆಳಿಗ್ಗೆ ಕೊಡಬೇಕು. ಅದು 6 ತಿಂಗಳಿಗೆ ಒಮ್ಮೆ ಅದು ಕರೆಕ್ಟಾಗಿ ಕೊಟ್ಕೊಂತ ಹೋಗ್ಬೇಕು ಅದು. ಆಮೇಲೆ ನಿಮಗೆ ಒಳಗಡೆನೂ ಜಂತಿನ ಪ್ರಾಬ್ಲಮ್ ಇದೆ, ಹೊರಗಡೆ ಟಿಕ್ಸ್ ಪ್ರಾಬ್ಲಮ್ ಇದೆ, ನುಂಗಿಂದು ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೆ ಕೂಡ ನಮಗೆ ಈಗ ಹೊಸದಾಗಿ ಬಂದಿದೆ ಫೆನ್ಬಂಡಾಜೋಲ್ ಪ್ಲಸ್ ಅಂತ ಒಂದು ಟ್ಯಾಬ್ಲೆಟ್ ಬಂದಿದೆ ಆಯಿತಾ. ಅದು 2ಕ್ಕೂ ಬರ್ತದೆ, ಅದನ್ನು ಒಂದು ಕೊಡಬೇಕು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ. ಅಂಡರ್ ಡೋಸ್ ಮಾತ್ರ ವೆಯ್ಟ್ ನೋಡಿ ಕೊಡಿ. ನೀವು ಸಣ್ಣದಿದ್ದಾಗ ಅದು ವೆಯ್ಟ್ ತಕ್ಕಂಗೆ ಕೊಟ್ಟರೆ ಮಾತ್ರ ವರ್ಕ್ ಆಗೋದು, ಇಲ್ಲ ಅಂದರೆ ಅದು ನೆಕ್ಸ್ಟ್ ಜನ್ರೇಷನ್ಗೆ ಪ್ರಾಬ್ಲಮ್ ಮಾಡ್ದಂಗೆ. ನಾವು ಇಲ್ಲಿ ನಮಗೊಂದೇ ಅಲ್ಲ, ನೆಕ್ಸ್ಟ್ ಬರೋ ಕರುಗಳಿಗೆ ಇದಕ್ಕೆ ಪ್ರಾಬ್ಲಮ್ ಮಾಡ್ದಂಗೆ. ಇಷ್ಟು ಹೇಳಿ ನಾನು ಒಂದೆರಡು ಮಾತ್ರ ಮುಗಿಸ್ತೀನಿ. ನಿಯಮಿತ ಕೈಕೊಡೆ ಅಂಚೆ ಮಂಗಳೂರು ತಾಲೂಕು ದಕ್ಷಿಣ ಕನ್ನಡ ಇದರ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆಯು ದಿನಾಂಕ 6/8/2025 ಬುಧವಾರ ಬೆಳಿಗ್ಗೆ ಗಂಟೆ 10ಕ್ಕೆ ಸರಿಯಾಗಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ನವೀನ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಭವನದಲ್ಲಿ ನಡೆದ ಸಭೆಯ ನಡವಳಿಕೆಗಳು. ಕುಮಾರಿ ಸೌಮ್ಯ ಮತ್ತು ಅದ್ವಿತೀಯವರ ಪ್ರಾರ್ಥನೆಯೊಂದಿಗೆ ಸಭೆಯನ್ನು ಪ್ರಾರಂಭಿಸಲಾಯಿತು. ಸಂಘದ ನಿರ್ದೇಶಕರಾದ ಶ್ರೀಯುತ ಸತೀಶ್ ಎಂ ಶೆಟ್ಟಿಯವರು ಒಕ್ಕೂಟದ ಅಧಿಕಾರಿಯವರನ್ನು, ಸಂಘದ ಸದಸ್ಯರನ್ನು, ಉಪಾಧ್ಯಕ್ಷರನ್ನು ಹಾಗೂ ನಿರ್ದೇಶಕರನ್ನು, ಸರ್ವ ಸದಸ್ಯರನ್ನು ಸಭೆಗೆ ಸ್ವಾಗತಿಸಿದರು. ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸನ್ನು ಸಂಘದ ಕಾರ್ಯದರ್ಶಿ ಶ್ರೀಯುತ ಜಗದೀಶ್ ಶೆಟ್ಟಿಯವರು ಓದಿ ಸಭೆಯಲ್ಲಿ ಸರ್ವಾನುಮತದಿಂದ ದಾಖಲಿಸಲಾಯಿತು. 2023-24ನೇ ಸಾಲಿನ ನಡವಳಿಕೆಗಳನ್ನು ಕಾರ್ಯದರ್ಶಿಯವರು ಓದಿದರು, ಅದನ್ನು ಸಭೆಯಲ್ಲಿ ಸರ್ವಾನುಮತದಿಂದ ದಾಖಲಿಸಲಾಯಿತು. 2024-25ನೇ ಸಾಲಿನ ವಾರ್ಷಿಕ ವರದಿಯನ್ನು ಸಂಘದ ಕಾರ್ಯದರ್ಶಿಯವರು ಓದಿದರು, ಅದನ್ನು ಸರ್ವಾನುಮತದಿಂದ ದಾಖಲಿಸಿದ್ದು ಸಭೆಯಲ್ಲಿ ಮಂಜೂರು ಮಾಡಲಾಯಿತು. ಖರೀದಿ ಆಗಿರುವಂಥದ್ದು 34,36,777 ರೂಪಾಯಿ ಮೌಲ್ಯದ್ದು. ಅದರಲ್ಲಿ ಮಾದರಿ ಹಾಲಿನ ಮಾರಾಟದಿಂದ 30,883 ರೂಪಾಯಿ 36 ಪೈಸೆ ಜಮೆಯಾಗಿದೆ. ಸ್ಥಳೀಯ ಹಾಲು ಮಾರಾಟದಿಂದ 6,25,439 ರೂಪಾಯಿ 20 ಪೈಸೆ ಜಮೆಯಾಗಿದೆ. ಹಾಗೆ ಒಕ್ಕೂಟಕ್ಕೆ ನೀವು 32,05,685 ರೂಪಾಯಿ 20 ಪೈಸೆ ಮೌಲ್ಯದ ಹಾಲನ್ನು ಮಾರಾಟ ಮಾಡಿದ್ದೀರಿ. ಈ ರೀತಿಯಾಗಿ ಹಾಲಿನ ಮಾರಾಟದಿಂದ ಆಗಿರುವಂತಹ ಲಾಭ 4,17,676 ರೂಪಾಯಿ 36 ಪೈಸೆ ಆಗಿದೆ. ಅದೇ ರೀತಿ ಸಂಘದಲ್ಲಿ ಪಶು ಆಹಾರ ಇರ್ಬೋದು, ಲವಣ ಮಿಶ್ರಣ ಇರ್ಬೋದು, ಸಮೃದ್ಧಿ ಇರ್ಬೋದು,
ಸೈಲೇಜ್, ಮುಖ್ಯವಾಗಿ ಕರುಗಳ ಪಶುಹಾರ, ಈ ರೀತಿಯಾಗಿ ಈ ಎಲ್ಲ ವಸ್ತುಗಳನ್ನು ತರಿಸಿ ಮಾರಾಟ ಮಾಡಿದ್ದರಿಂದ 18,934 ರೂಪಾಯಿ ಲಾಭ ಆಗಿದೆ. ಇದು ಕೂಡ ಒಂದು ಆದಾಯ. ಅದೇ ರೀತಿ ಇತರ ಆದಾಯಗಳು 1,14,104 ರೂಪಾಯಿ 14 ಪೈಸೆ ಆದಾಯವಾಗಿ ಈ ವರ್ಷಕ್ಕೆ ಬಂದಿದೆ. ಇದರ ವಿವರಣೆ ಹೀಗಿದೆ. 45 ರೂಪಾಯಿ ಬ್ಯಾಂಕಿನ ಬಡ್ಡಿ, ಸಂಘದ ಠೇವಣಿಗಳಿರ್ತಾವಲ್ವ, ಉಳಿತಾಯ ಖಾತೆ ಇರ್ಬೋದು, ನಿರಕು ಠೇವಣಿ, 78,260 ರೂಪಾಯಿ ಬಡ್ಡಿ ರೂಪದಲ್ಲಿ ಆದಾಯ ಬಂದಿದೆ. ಒಕ್ಕೂಟದ ಡಿವಿಡೆಂಡ್ ಬಂದಿದೆ 23,550 ರೂಪಾಯಿ. ಒಕ್ಕೂಟದ ಬೋನಸ್ 12,249 ರೂಪಾಯಿ 14 ಪೈಸೆ. ಇದೆಲ್ಲವೂ ಒಟ್ಟಾಗಿ 1,14,104 ರೂಪಾಯಿ 14 ಪೈಸೆ ಈ ವರ್ಷಕ್ಕೆ ಆದಾಯ ಆಗಿದೆ. ಹಾಲಿನ ಲಾಭ, ಪಶುಹಾರದ ಲಾಭ, ಇತರೆ ಆದಾಯಗಳು ಸೇರಿ ಒಟ್ಟು ಆಗಿರುವಂತಹ ಲಾಭ 5,50,714 ರೂಪಾಯಿ 50 ಪೈಸೆಗಳು ಈ ವರ್ಷಕ್ಕೆ ಒಟ್ಟು ಲಾಭ. ಅದರಲ್ಲಿ ಸಂಘ ನಡೆಸಬೇಕಾದ್ರೆ ಆಡಳಿತ ಖರ್ಚುಗಳು ಅಂತ ಬರ್ತದೆ 1,998 ರೂಪಾಯಿ 60. ಆತ್ಮ ಯೋಜನೆ ಅಂತ ಇದೆ. ಆ ಆತ್ಮ ಯೋಜನೆ ಅಡಿ ಜಿಲ್ಲೆಯೊಳಗಿನ ನಮಗೆ ಎಕ್ಸ್ಪೋಸರ್ ವಿಸಿಟ್ ಅಲ್ಲಿ ಅಂದ್ರೆ ಅಧ್ಯಯನ ಪ್ರವಾಸದಲ್ಲಿ ನಾವು ಲಾಸ್ಟ್ ಟೈಮು ನಾವು ಅರಕಲಗೋಡಿಗೆ ಹೋಗಿರ್ತಕ್ಕಂಥದ್ದು. ಸೊ ನೀವೆಲ್ಲ ಮನಸ್ಸು ಮಾಡಿ ಬರ್ತೀನಿ ಅಂತ ಹೇಳಿದ್ರೆ, ಸೊ ನಮ್ಮ ಆತ್ಮ ವತಿಯಿಂದ, ಕೃಷಿ ಇಲಾಖೆ ವತಿಯಿಂದ ನಿಮ್ಮನ್ನೆಲ್ಲರೂ 50 ಜನ ಅಥವಾ 25 ಜನ ಬರ್ತೀನಿ ಅಂದ್ರೆ, ಸೊ ನಾವು ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿಕೊಂಡು, ಊಟದ ವ್ಯವಸ್ಥೆ ಮಾಡಿಕೊಂಡು 1 ದಿನ ಅಥವಾ 2 ದಿನ ಅಲ್ಲಿ ಹೋಗಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಯಾಕೆಂದ್ರೆ ನಿಮ್ದು ಎಲ್ಲರೂ ಕೂಡ ಹಾಲಿದು ಸಂಘದ ಎಲ್ಲ ಮೆಂಬರ್ಸ್ ಇರೋದ್ರಿಂದ ಸೊ ಅಲ್ಲಿ ತುಂಬಾ ಚೆನ್ನಾಗಿದೆ, ನೋಡ್ಲಿಕ್ಕೂ ಕೂಡ ಚೆನ್ನಾಗಿದೆ, ಕಲೀಲಿಕ್ಕೂ ಚೆನ್ನಾಗಿದೆ. ಅದೇ ರೀತಿಯಾಗಿ ತುಂಬಾ ರೀತಿಯಾದಂಥ ಡಾಕ್ಟರ್ಗಳು ತುಂಬಾ ರೀತಿಯಾದಂಥ ಮಾಹಿತಿ ಕೊಡ್ತಾರೆ. ಸೊ ಅದನ್ನ ತಗೊಂಡು ನಾವು ವೈಜ್ಞಾನಿಕ ರೀತಿಯಲ್ಲಿ ಈಗ ಮಾಡ್ತಾ ಹೋದ್ರೆ ನಮ್ಗೆ ಹಾಲಿನ ಇಳುವರಿ ಕೂಡ ತುಂಬಾ ಹೆಚ್ಚು ಮಾಡಬಹುದು. ಯಾಕಂತ ಹೇಳಿದ್ರೆ ನಾವು ಸಾಂಪ್ರದಾಯಿಕ ಮೆಥಡ್ ಅಲ್ಲಿ ಮಾಡಿದ್ರೆ, ಕೃಷಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕೃಷಿ ಆಗಿರ್ಬೋದು, ಸಾಂಪ್ರದಾಯಿಕ ಮೆಥಡ್ ಅಲ್ಲಿ ಮಾಡ್ತಾ ಹೋದ್ರೆ ನಮ್ಗೆ ಅದರಿಂದ ಲಾಭನೇ ಕಮ್ಮಿ. ಸೊ ಹಾಗಾಗಿ ವೈಜ್ಞಾನಿಕ ರೀತಿಯಲ್ಲಿ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಿ ಅದನ್ನ ಅಳವಡಿಸ್ಕೊಂತ ಹೋದಾಗ ಸೊ ನಾವು ಮಾಡ್ಬೋದು. ಯಾಕಂತ ಹೇಳಿದ್ರೆ ನಾವು ಲಕ್ಷ್ಮೀ ಫಾರ್ಮಿಗೆ ಹೋದಾಗ ಅಲ್ಲಿ ನೋಡಿದ್ರೆ ಖಾಲಿ ಸೈಲೇಜ್ ಬಿಟ್ಟು ಬೇರೆ ಏನೂ ಕೊಡ್ತಾ ಇದ್ದಿಲ್ಲ. ಸೈಲೇಜ್ ಇಂದ ಮಾತ್ರ ಅವರು ಅಷ್ಟು ಹಾಲಿನ ಇಳುವರಿಯನ್ನು ತೆಗಿತಾ ಇದ್ರು. ಅದೇ ರೀತಿಯಾಗಿ ಇನ್ನೊಂದು ಆತ್ಮ ಯೋಜನೆಯಲ್ಲಿ ನಮ್ಮಲ್ಲಿ ಗುಂಪು ರಚನೆ ಇದೆ. ಸೊ ಗುಂಪು ರಚನೆಯಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನೀವು ಹಾಲಿನ ಉತ್ಪನ್ನವನ್ನು ಯಾರಾದ್ರೂ ಸೇರಿ ಸಂಘದಿಂದ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಅದಕ್ಕೆ ನಾವು PMFME ಒಳಗಡೆ 50% ಸಬ್ಸಿಡಿ ಇರ್ತದೆ. ಸೊ ನೀವು 10 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರೆ 5 ಲಕ್ಷ ಸರ್ಕಾರದಿಂದ ಬರ್ತದೆ. 5 ಲಕ್ಷ ನೀವು ಹಾಕಿ ನೀವೇನಾದ್ರೂ ಪ್ರೊಸೆಸಿಂಗ್ ಯೂನಿಟ್ ಮಾಡ್ಬೋದು. ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿದ್ರೆ ಈಗ ಹಾಲಿಂದ ಬೇರೆ ಉತ್ಪನ್ನಗಳನ್ನು ತೆಗೆಯೋದಾಗಿರ್ಬೋದು, ಸೊ ಅದನ್ನ ಮಾಡ್ಬೋದು. ಅದೇ ರೀತಿಯಾಗಿ ನಿಮಗೆ ಟೆಕ್ನಿಕಲಿ ಮಾಹಿತಿ ಬೇಕಂತ ಹೇಳಿದ್ರೆ ನಮ್ಮಲ್ಲಿ ರೈತ ಕ್ಷೇತ್ರ ಪಾಠಶಾಲೆ ಇದೆ. ರೈತ ಕ್ಷೇತ್ರ ಪಾಠಶಾಲೆಯಲ್ಲಿ ಈಗ ನಮಗೆ ದನದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮಗೆ 4 ತರಬೇತಿ, 4 ಕ್ಲಾಸ್ನ ಕೊಡ್ತೀವಿ. ಸೊ ಇಲ್ಲಿ ನಿಮ್ಮ ಜಾಗಕ್ಕೆ ಬಂದು 4 ಕ್ಲಾಸ್ ನೀವು ಯಾರನ್ನ ಹೇಳ್ತೀರಾ ಆ ತರದ್ದು, ಅಂದ್ರೆ ಡಾಕ್ಟರ್ ಆಗಿರ್ಬೋದು ಅಥವಾ ಸೈಂಟಿಸ್ಟ್ ಆಗಿರ್ಬೋದು ಅಥವಾ ಕೃಷಿ ಅಧಿಕಾರಿಗಳಾಗಿರ್ಬೋದು, ಅವರನ್ನ ಕರ್ಕೊಂಡು ಬಂದು ನಿಮಗೆ ಕಂಪ್ಲೀಟ್ ಆಗಿ A to Z ಮಾಹಿತಿ ಕೊಡುವಂತ 4 ಕ್ಲಾಸ್ ಕೂಡ ವ್ಯವಸ್ಥೆ ಮಾಡ್ಬೋದು. ನೀವು ಒಂದು 25 ಜನ ಬರ್ತೀನಿ ಸಭೆಗೆ ಅಂತ ಹೇಳಿದ್ರೆ ಸೊ ನಾವು ಅದನ್ನ ಮುಂದಿನ ವಾರದಿಂದಲೇ ಸ್ಟಾರ್ಟ್ ಮಾಡ್ಬೋದು. ಯಾಕಂದ್ರೆ ಶಾಲನ್ನು ಹೊದಿಸಿ ಹಾರವನ್ನ ಹಾಕಿ ಹಣ್ಣು ಹಂಪಲನ್ನ ಇಟ್ಟು ಮೊಮೆಂಟ್ ಅನ್ನ ಕೊಡಬೇಕಾಗಿ ವಿನಂತಿ ಪಡ್ಕೊಳ್ತಿದ್ದೀನಿ. ಎಲ್ಲರೂ ಸೇರಿ ಅಧ್ಯಕ್ಷರು ಶ್ರೀಮತಿ ಜನತ್ ಅವರು, ಸರೋಜಿನಿ ಅವರು, ಷಣ್ಮುಖ ಸರ್ ಅವರು ಎಲ್ಲ ಸೇರಿ ಆದರೆ ಹಾಗೆ ಆಗಿದ್ದಿದ್ರೆ ಬಹುಶಃ ಈ ಒಂದು ಉದ್ಯಮಗಳು ಇಷ್ಟು ವರ್ಷ ಮುಂದುವರೆದುಕೊಂಡು ಬರ್ತಾ ಇರಲಿಲ್ಲ. ಕೃಷಿ ಇರ್ಬೋದು, ನಾವೇ ಹೀಗೆ ಹೇಳಿದರೆ ನಾಳೆ ನಾವು ಊಟ ಮಾಡೋದೇನು? ಭತ್ತವೇ ಬೇಡ, ನಮಗೆ ಕೃಷಿಯೇ ಬೇಡ, ನಾವು ಸಿಟಿಯಲ್ಲಿದ್ದು ಫ್ಲ್ಯಾಟಲ್ಲಿ ಇರ್ತೇವೆ ಅಂತ ಹೇಳಿದರೆ ಬಹುಶಃ ನಾವು ಊಟ ಮಾಡಲಿಕ್ಕೆ ಏನು, ಯಾರು ಬೆಳೆಯೋದು ಯಾರು? ಹಾಗಾದರೆ ಪಂಜ ಕೈ ಕೊಡೆಗೆ ಯಾರು ಭತ್ತ ಕೊಡೋದಾಗಾರೆ ನಾವು ಅಕ್ಕಿ ಕೊಡೋದು? ನೀವು ಬೆಳಿಬೇಕಲ್ವಾ ಅಲ್ವಾ? ಹಾಲು ಕೂಡ ಹಾಗೆ, ನಮಗೆ ಬೇಡ ಅಂತ ನಾವು ಯಾವ ಉದ್ಯಮ ಬಿಡಲಿಕ್ಕಿಲ್ಲ. ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ನಾವು ಇದನ್ನು ಹೇಳಬೇಕು. ಈಗ ನಾವು ಸೋತಿರೋದು ಎಲ್ಲಿ ಅಂತ ಹೇಳಿದರೆ, ಆಗಲೇ ಅವ್ರು ಸರ್ ಹೇಳಿದರು, ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡೋದು ಬೇಡ ಅಂತೇಳಿ ನಾವು ಅವರನ್ನು ಹಟ್ಟಿ ಹತ್ರ ಹೋಗ್ಲಿಕ್ಕೆ ಬಿಡೋದಿಲ್ಲ. ನಾವೇ ಹಾಲು ಜಾಸ್ತಿ ಆಗಬೇಕಾದ್ರೆ
ಕೃತಕ ಗರ್ಭಧಾರಣ ಕಾರ್ಯಕರ್ತರ ಕೆಲಸ ಬಹಳ ಮುಖ್ಯ. ನೀವೀಗ ಅಧಿಕಾರಿ ಬಿಟ್ಟು ಆ ತೋಕೂರಿನಲ್ಲಿದ್ದಾರೆ, ನಿಮಗೂ ಬೇಕಿದ್ರೆ ನಾವು ಅದನ್ನು ಟ್ರೈನಿಂಗಿನ ನಿಮ್ಮಲ್ಲಿ ಕೊಡ್ತೇವೆ. ಮತ್ತು ಒಂದು ಆದಾಯ ತರುವಂಥ ವಿಚಾರ ಅದು. ಅದರಲ್ಲಿ ಒಳ್ಳೆಯ ಒಬ್ಬರು ಜೀವನ ಮಾಡುವಷ್ಟು ಸಂಪಾದನೆ ಮಾಡಲಿಕ್ಕೆ ಆಗ್ತದೆ ಅದರಲ್ಲಿ. ಹಾಗಾಗಿ ಆ ಇಂಜೆಕ್ಷನ್ ಈಗ ಸದ್ಯಕ್ಕೆ ತೋಕೂರಲ್ಲಿ ಕೊಡ್ತಾರಂತೆ. ಮುಂದಿನ ದಿನದಲ್ಲಿ ನಿಮ್ಮ ಸಂಘದಲ್ಲೂ ವ್ಯವಸ್ಥೆ ಮಾಡಿ, ಒಂದು ಸೆಮನಿನ ಕಾಸ್ಟ್ 100 ರೂಪಾಯಿ ಆಗ್ತದೆ. ಅದು ಒಂದು ನಾವು ಹಾಲು ಜಾಸ್ತಿ ಮಾಡಲಿಕ್ಕೆ ಒಕ್ಕೂಟ ಕೊಡ್ತಾ ಇರುವಂಥದ್ದು. ಎರಡನೇದಾಗಿ ನಮ್ಮಲ್ಲಿ ಹೆಣ್ಣು ಕರುವಿನ ಸ್ಕೀಮ್ ಇದೆ. ಹೆಣ್ಣು ಕರುಗಳು ಹುಟ್ಟಿದರೆ 11 ದಿನದ ಒಳಗೆ ಅದಕ್ಕೆ ಟ್ಯಾಗ್ ಹಾಕಿಸಬೇಕು. ಟ್ಯಾಗ್ ಹಾಕಿಸಿ ಅದಕ್ಕೆ ಪ್ರತ್ಯೇಕ ಹಿಂಡಿ ಸಿಗ್ತದೆ, ಕರುಗಳ ಹಿಂಡಿ. ಅದರಲ್ಲಿ ಹೈಯೆಸ್ಟ್ ಪ್ರೋಟೀನ್ ಇರುವಂಥ ಪಶು ಆಹಾರ ಅದು. ಆ ಹಿಂಡಿಯನ್ನು ನೀವು ಕರುಗಳಿಗೆ ಕೊಟ್ಟರೆ ಅದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಿ ಸಕಾಲದಲ್ಲಿ ಬೆದೆಗೆ ಬಂದು ನಿಮಗೆ ಏನು 2 ವರ್ಷದೊಳಗೆ ಕರು ಹಾಕಬೇಕು ಅದು ಕರು ಹಾಕ್ತದೆ. ಅಷ್ಟು ಒಳ್ಳೆಯ ಪಶು ಆಹಾರ. 1 kgಗೆ 19 ರೂಪಾಯಿ. 10 kgಯ ಬ್ಯಾಗಿನಲ್ಲಿ ನಿಮ್ಮ ಸಂಘಕ್ಕೆ ಸಪ್ಲೈ ಆಗ್ತದೆ. ನೀವು ಆ ಕರುವಿಗೆ ಟ್ಯಾಗ್ ಹಾಕಿಸಿ ಆ ಹಿಂಡಿಯನ್ನು ಕೊಟ್ಟು ಅದು ದೊಡ್ಡದಾಗಿ 27 ತಿಂಗಳಿಗೆ ಕರು ಹಾಕಿದರೆ 3,000 ರೂಪಾಯಿ ನಿಮಗೆ ಸಂಘದಿಂದ ನಿಮಗೆ ಕೊಡುವಂಥ ಒಕ್ಕೂಟ ಸಂಘದ ಮುಖಾಂತರ ಕೊಡುವ ವ್ಯವಸ್ಥೆ ಇದೆ. ಇದರಲ್ಲಿ 2 ರೂಪಾಯಿಯಷ್ಟು ಒಕ್ಕೂಟದಿಂದ ಅದು ಕಟ್ಟವಣೆ ಆಗ್ತದೆ. ಈ 2 ರೂಪಾಯಿ ಬಂದದ್ದು ವ್ಯವಸ್ಥೆಗೂ ಖರ್ಚು ತೆಗೆದು ಅದರಲ್ಲಿ ಉಳಿದದ್ದು ನಮಗೆ ಬೋನಸ್ ಅಂತ ಬರ್ತದೆ. ನಾವೇನು ಲಾಭಾಂಶದಲ್ಲೇ ಬೋನಸ್ ಕೊಡಬೇಕು ಮಾರಾಟ ಮಾಡಿದ್ರಲ್ಲಿ, ಮತ್ತೆ ಅಲ್ಲಿಂದ ಬಂದ 2 ರೂಪಾಯಿ ಆಗಿ ಖರ್ಚಿಗೆ ತೆಗೆದು ಮತ್ತೆ ಉಳಿದದ್ದು ಬೋನಸ್ಗೆ ಅಂತ ಕೊಡ್ತೇವೆ. ಇದು ಕೊಡಬೇಕಾದ್ರೆ ಯಾರು ಕಾರಣ? ನಾವೇ ಕಾರಣ. ಅದರಲ್ಲಿ 10 ಮಂದಿ ಒಳ್ಳೆ ಹಾಲು ತಂದಾಗ 11ನೇ ಮಂದಿ ನಾನೊಬ್ಬ ಏನೋ ಗೊತ್ತಿರದೆ ಯಾರೂ ಮಾಡೋದಿಲ್ಲ. ಖಂಡಿತವಾಗಿಯೂ ಏನೋ ಒಂದು ತಪ್ಪಾಗಿ ತರ್ತೇವೆ. ಆದರೆ ಕೆಚ್ಚಲು ಬಾವು ಇದ್ದರೆ ನಮಗೆ ಗೊತ್ತಿಲ್ಲ, ಗೊತ್ತಾದ ತಕ್ಷಣ ನಿಲ್ಲಿಸಬೇಕು. ಇಲ್ಲೇ ಇದ್ದಾರೆ ಚಂದ್ರಶೇಖರ್, ಕಳೆದ 2 ವರ್ಷದ ಹಿಂದೆ ಒಂದು ದಿನ ಕೆಚ್ಚಲು ಬಾವು ಬಂದಾಗ 5 ದಿನ ಹಾಲು ತರಲಿಲ್ಲ. ಕೆಚ್ಚಲು ಬಾವು ನಿಂತು ಹೋಗಿತ್ತು, ಆದರೂ ಕೂಡ ತರಲಿಲ್ಲ. ಆದರೆ 5 ದಿನ ಬೇಕಾಗಿಲ್ಲ. ಆ ಕೆಚ್ಚಲು ಬಾವು ನಿಲ್ಲುವವರೆಗೆ ಆ ಕೆಚ್ಚಲಿನ ಹಾಲನ್ನು ಪ್ರತ್ಯೇಕ ಖರೀದಿಸಿ ಮಾಡಿ ತೆಗೆದು ಪ್ರತ್ಯೇಕ ಇಡಿ ಅಷ್ಟೇ. ಅದನ್ನು ತರಬೇಡಿ, ನೀವು ಉಪಯೋಗಿಸಬೇಡಿ, ಅದರಲ್ಲಿ ವಿಷಯ ಇದೆ. ಇನ್ನೊಂದು, ನಮ್ಮ ಪಾತ್ರೆಗಳು ಸ್ವಚ್ಛತೆ. ಯಾಕಂದರೆ ನೀವೇ ಹೆಚ್ಚಾಗಿ ಅದರ ಅನುಭವ ಪಡೆಯುವವರು. ಹೆಚ್ಚು ಅದರ ಕೆಳಗೆ ತಾಯಂದಿರು ಹೋಗ್ತೀರಿ, ದನಗಳ ಹತ್ತಿರ ಹೆಚ್ಚಾಗಿ ಹೋಗೋದು ನಾವು ಗಂಡಸರು ಹೇಳಿದರೂ ಕೂಡ ಹೆಚ್ಚಾಗಿ ಹೋಗುವವರು ನೀವು. ಆ ಪಾತ್ರೆಗಳ ಬಗ್ಗೆ ಒಂದು ಕಸ ಬಿದ್ದರೂ ಕೂಡ ಅಥವಾ ಏನೋ ದನ ಕಾಲೆತ್ತಿದ್ರೆ ಸೆಗಣಿ ಎಲ್ಲ ಬೀಳ್ಬಹುದು. ಇದರ ಅಂಶ ತಕ್ಷಣ ನಾವು ಬಂದಾಗ ಅದನ್ನು ಸೋಸಿದಾಗ ನಮಗೆ ಸಿಗ್ತದೆ. ಅದು ಹೆಚ್ಚು ಹೊತ್ತು ನಿಂತರೆ ಅದು ಹಾಲಿಗೆ ಸೇರ್ತದೆ, ಆ ಹಾಲು ವ್ಯತ್ಯಾಸ ಬರ್ತದೆ. ನೆನಪಿನ ಕಾಣಿಕೆಯನ್ನಿತ್ತು ಅವರನ್ನು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಎಲ್ಲ ನಿರ್ದೇಶಕರು, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಇನ್ನು ಎಲ್ಲ